ಆತ್ಮೀಯರೇ ನಮಸ್ಕಾರ. ತಾವೆಲ್ಲ ದೀಕ್ಷಾ ಆ್ಯಪನ್ನು ಅಪ್ಡೇಟ್ ಮಾಡಿದ ನಂತರದಲ್ಲಿ ಅಥವಾ ಕೆಲವರು ದೀಕ್ಷಾ ಆ್ಯಪ್ನ ಅಪ್ಡೇಟ್ ಮಾಡದೇ ಇದ್ರೂ ಕೂಡ ಈ ರೀತಿ ಓಪನ್ ಮಾಡಿದಾಗ ನಾವು ಹೊಸದಾಗಿ ಇರುವಂತಹ 7, 8 ಮತ್ತು 9ನೇ ಕೋರ್ಸ್ಗಳನ್ನ ಜಾಯ್ನ್ ಆಗಲಿಕ್ಕೆ ಈ ರೀತಿ ಕೋರ್ಸ್ಗಳು ಅನ್ನೋದನ್ನು ನಾವು ಈಗ ಕ್ಲಿಕ್ ಮಾಡಿದಾಗ ಏನು ಕಾಣಿಸುತ್ತೆ ಅಂತ ನೋಡಿ. ಎಸ್, ಈ ರೀತಿ ಕಾಣಿಸ್ತಾ ಇದೆ. ಮೊದಲು ನಮಗೆ ಏನು ಕಾಣಿಸ್ತಾ ಇತ್ತು, ಇಲ್ಲಿ ನನ್ನ ರಾಜ್ಯದ ಕೋರ್ಸ್ಗಳು ಅಂತ ಕಾಣಿಸ್ತಾ ಇತ್ತು, ಇಲ್ಲಿ ಸ್ಟೂಡೆಂಟ್ ಕೋರ್ಸಸ್ ಅಂತ ಕಾಣಿಸ್ತಾ ಇತ್ತು. ಆದರೆ ಈಗ ಅದು ಕಾಣಿಸ್ತಾ ಇಲ್ಲ. ಆ ಕಾರಣಕ್ಕೆ ನಾವೀಗೇನು ಮಾಡಬೇಕಾಗಿದ್ರೆ 7, 8, 9ನೇ ಕೋರ್ಸ್ಗಳನ್ನು ಜಾಯ್ನ್ ಆಗಬೇಕು ಅಂತಂದರೆ ಈ ರೀತಿ ನಾವೆಲ್ಲೇ ಹುಡುಕಿದ್ರೂ ಕೂಡ ಆ ಕೋರ್ಸ್ಗಳು ಸಿಗ್ತಾ ಇಲ್ಲ. ಸೊ ಸಿಗದೇ ಇರೋ ಕಾರಣಕ್ಕೆ ನಾವೀಗ ಏನು ಮಾಡಬೇಕು ಹಾಗಿದ್ರೆ, ಇಲ್ಲಿ ಮೇಲ್ಗಡೆ ಸರ್ಚ್ ಅಂತ ಏನಿದೆಯಲ್ಲ, ಈ ಸರ್ಚ್ ಅನ್ನೋದನ್ನು ಹೀಗೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಏನು ಮಾಡಬೇಕಂದ್ರೆ ಕ್ಯಾಪಿಟಲ್ ಲೆಟರ್ಸಲ್ಲಿ KA ಅಂತ ಟೈಪ್ ಮಾಡಬೇಕು. ನಂತರದಲ್ಲಿ ಕೆಳಗಡೆ ನಂಬರ್ ಅಂತ ಏನಿದೆಯಲ್ಲ, ನಂಬರನ್ನು ನಾನು ಹೀಗೆ ಕ್ಲಿಕ್ ಮಾಡಿದೆ ಅಂದರೆ ಚಿಹ್ನೆಗಳು ಕಾಣಿಸ್ತಾವೆ ನನಗೆ. ಈ ಚಿಹ್ನೆಗಳು ಕಾಣಿಸುವಾಗ ನನಗೆ ಕೆಳಗಡೆ ಅಂಡರ್ಸ್ಕೋರ್ ಅನ್ನೋಂಥದ್ದು ನೋಡಿ. ಇಲ್ಲಿ ಗಮನಿಸಬೇಕೇನು ಅಂತಂದರೆ ಮೈನಸ್ಸು ಬೇರೆ, ಅಂಡರ್ಸ್ಕೋರ್ ಬೇರೆ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಜಸ್ಟ್ ಇಂಗ್ಲೀಷ್ ಅಂತ ಏನು ಕಾಣಿಸ್ತಾ ಇದೆ, ಅದರ ಪಕ್ಕದಲ್ಲಿ ತಮಗೆ ಅಂಡರ್ಸ್ಕೋರ್ ಚಿಹ್ನೆ ಕಾಣಿಸ್ತಾ ಇದೆ. ಅಲ್ಲಿ ಮುಂದೆ 7 ಅನ್ನೋ ಒಂದು ನಂಬರನ್ನು ಸೆಲೆಕ್ಟ್ ಮಾಡಬೇಕು. ಮಾಡಿದ ನಂತರ ಸರ್ಚ್ ಅಂತ ಕೊಡಬೇಕು. ಸೊ ಇಲ್ಲಿ ನನಗೆ ಕೋರ್ಸ್ಗಳು ಕಾಣಿಸ್ತಾ ಇದ್ದಾವೆ. ಕೆಲವು ಜನ ನಮ್ಮ ಗುರುವೊಳಗೆ 7ನೇ ಕೋರ್ಸ್ ಸಿಗ್ತಾ ಇಲ್ಲ ಅನ್ನೋಂಥವ್ರಿಗೆ ಕೋರ್ಸ್ ಸಿಗ್ತಾ ಇದೆ. ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ಅದು ಲಭ್ಯ ಇದೆ, ದಯವಿಟ್ಟು ಗಮನಿಸಿ. ಈ ರೀತಿ KA 7 ಅನ್ನೋದೇನು ಬರುತ್ತಲ್ಲ, ಈ KA 7 ಅನ್ನೋದನ್ನು ನಾನು ಹೀಗೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡಿಕೊಂಡೆ ಅಂತಂದರೆ ಈ ಕೋರ್ಸ್ಗೆ ಸೇರಿ ಅನ್ನೋವಂಥದ್ದು ಬರುತ್ತೆ. ಇಲ್ಲಿ ನಾನೀಗಾಗಲೇ ಸೇರಿಬಿಟ್ಟಿರೋದ್ರಿಂದ ಬರ್ತಾ ಇಲ್ಲ. ಇರಲಿಲ್ಲ ಅಂದರೆ ತಮಗೆ ಕೋರ್ಸ್ಗೆ ಸೇರಿ ಅಂತ ಬರುತ್ತೆ. ಅಲ್ಲಿ ತಾವು ಅದನ್ನು ಕ್ಲಿಕ್ ಮಾಡಿ ಕೋರ್ಸ್ಗೆ ಸೇರಬೇಕು. ಆ ನಂತರದಲ್ಲಿ ಕಲಿಯಲು ಆರಂಭಿಸಿ ಅಂಥೇಳಿ ಕಲಿಯಲು ಆರಂಭಿಸಲಿಕ್ಕೆ ಶುರು ಮಾಡಬೇಕು. ನೆಕ್ಸ್ಟ್ ನಾನು 8ನೇ ಕೋರ್ಸನ್ನು ಆರಿಸ್ಬೇಕು ಅಂತ ಅಂದ್ಕೊಳ್ಳಿ. ಆವಾಗ ನಾನು ಹೀಗೆ KA ಅಂತ ಟೈಪ್ ಮಾಡಿದ್ಮೇಲೆ ಅಂಡರ್ಸ್ಕೋರ್, ಮೈನಸ್ ಅಲ್ಲ ಅಂಡರ್ಸ್ಕೋರ್ ಅಂದರೆ KAದ ತಳಭಾಗದಲ್ಲಿ ಒಂದು ಅಡ್ಡಗೆರೆ ಬರುತ್ತಲ್ಲ, ಅದಕ್ಕೆ ಅಂಡರ್ಸ್ಕೋರ್ ಅಂತ ಕರಿತೇವೆ. ಈಗ ನಾನು 8 ಅನ್ನೋದನ್ನು ಟೈಪ್ ಮಾಡಿ ಹೀಗೆ ಸರ್ಚ್ ಕೊಡ್ತೀನಿ. ಸೊ 8ನೇದು ಕೂಡ ನನಗೆ ಕನ್ನಡ ಮಾಧ್ಯಮದಲ್ಲೂ ಕಾಣಿಸ್ತಾ ಇದೆ, ಇಂಗ್ಲೀಷ್ ಮಾಧ್ಯಮದಲ್ಲೂ ಕಾಣಿಸ್ತಾ ಇದೆ. ಸೊ ನಂತರದಲ್ಲಿ KA 9 ಅನ್ನು ನಾನು ಸರ್ಚ್ ಮಾಡಬೇಕಾಗಿದೆ ಅಂತ ಅಂದ್ಕೊಳ್ಳಿ. ಸೊ 9 ಅಂತ ಟೈಪ್ ಮಾಡ್ತೀನಿ. ಕ್ಯಾಪಿಟಲ್ ಇರಬೇಕು, KA ಅನ್ನೋದು ಕ್ಯಾಪಿಟಲ್ ಇರಬೇಕು, ಕೆಳಗಡೆ ಅಂಡರ್ಸ್ಕೋರ್ ಅನ್ನೋ ಚಿಹ್ನೆ ಇರಬೇಕು. 9ನ್ನು ಇದು ಮಾಡಿ ಇಲ್ಲಿ ಸರ್ಚ್ ಅನ್ನೋದನ್ನು ಹೀಗೆ ಸರ್ಚ್ ಮಾಡಿದಾಗ 9ನೇದು ಕೂಡ ನನಗೆ ಕನ್ನಡ ಮಾಧ್ಯಮದಲ್ಲೂ ಕಾಣಿಸ್ತಾ ಇದೆ, ಇಂಗ್ಲೀಷ್ ಮಾಧ್ಯಮದಲ್ಲೂ ಕೂಡ ಕಾಣಿಸ್ತಾ ಇದೆ. ನಾನೀಗ ಈ ಕನ್ನಡ ಮಾಧ್ಯಮದಲ್ಲಿರೋದನ್ನು ಹೀಗೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ ಈ ರೀತಿಯಾಗಿರುವಂಥದ್ದು ಕಾಣಿಸುತ್ತೆ. ನಾನೀಗಾಗಲೇ ಜಾಯ್ನ್ ಆಗಿರೋದ್ರಿಂದ ಕೋರ್ಸ್ಗೆ ಸೇರಿ ಅಂತ ಬರ್ತಾ ಇಲ್ಲ, ಕಲಿಯಲು ಮುಂದುವರಿಸಿ ಅಂತ ಹೇಳ್ತಾ ಇದೆ. ಸೊ ತಾವು ಕಲಿಯಲು ಮುಂದುವರಿಸಿ ಅನ್ನೋದನ್ನು ಕ್ಲಿಕ್ ಮಾಡಿ ಮುಂದುವರಿಸ್ಬೋದು. ಕೋರ್ಸ್ಗೆ ಸೇರಿ ಅಂತ ಬಂತು ಅಂತಂದರೆ ಇಲ್ಲಿ ಕೋರ್ಸ್ಗೆ ಸೇರಿ ಅಂತ ಬಂತು ಅಂತಂದರೆ ಕೋರ್ಸ್ಗೆ ಸೇರಿ ಅಂಥೇಳಿ ಕೂಡ ತಾವು ಕ್ಲಿಕ್ ಮಾಡಿಕೊಂಡು ಕೋರ್ಸನ್ನು ಜಾಯಿನ್ ಮಾಡ್ಕೊಳ್ಬೋದು. ಸೊ ಈ ರೀತಿ ನಾವು ಕಲಿಯಲು ಮುಂದುವರಿಸಿ ಅಂತ ಹೇಳಿಬಿಟ್ಟು ನಾವು ಕೋರ್ಸ್ಗೆ ಸೇರಿ ಕಲಿಯಲು ಮುಂದುವರಿಸಿ ಅಂತ ಮಾಡಿದಾಗ ಏನಾಗುತ್ತೆ, ಈ ಕೋರ್ಸ್ನ ಅಷ್ಟು ಮಾಡ್ಯೂಲ್ಗಳು ಕೂಡ ಕಾಣಿಸುತ್ತೆ. ಆ ನಂತರದಲ್ಲಿ ಒಂದೊಂದೇ ಚಟುವಟಿಕೆಗಳು ಲೋಡ್ ಆಗ್ತಾ ಹೋಗ್ತವೆ. ಸೊ ತಾವು ಗಮನಿಸ್ತಾ ಇದ್ದೀರಿ, ಡೌನ್ಲೋಡ್ PDF ಅಂತ ಬರ್ತಾ ಇದೆ. ಸೊ ದಯವಿಟ್ಟು ಗಮನಿಸಿ. ಈ ರೀತಿ ಬಂತು ಅಂತಂದರೆ ತಾವು ಏನು ಮಾಡಬೇಕು, ಈ ರೀತಿ ಡೌನ್ಲೋಡ್ ಅನ್ನೋದನ್ನು ಕೊಡಬೇಕು. ತಮಗೆ ಕಾಣಿಸ್ತಾ ಇದೆ ಉದ್ದೇಶಗಳು ಅನ್ನುವಂಥದ್ದು ಓಪನ್ ಆಗಿದೆ. ಇದನ್ನು ನಾನು ಓದಿದ ನಂತರ ಈ ರೀತಿ ಮೇಲ್ಗಡೆ ಸರಿಸಿದಾಗ ಗೋ ಟು ನೆಕ್ಸ್ಟ್ ಅಂತ ಬರುತ್ತೆ. ಆ ಗೋ ಟು ನೆಕ್ಸ್ಟನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ಮುಂದಿನ ಒಂದು ಚಟುವಟಿಕೆಗೆ ಹೋಗ್ತೀವಿ. ಸೊ ಈ ರೀತಿ ನಾವು ಕೋರ್ಸನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಏನಾದರೂ ತಮ್ಮ ಸಮಸ್ಯೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ ತಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.